ನಿನ್ನ ಪ್ರತಾಪವನ್ನು ಧರಿಸಿಕೋ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ, ನಿನ್ನ ಚಂದದ ಉಡುಪನ್ನು ಹಾಕಿಕೋ. ನಿನ್ನ ಚಂದದ ಉಡುಪನ್ನು. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ. ಯೆರೂಸಲೇಮೇ, ಪರಿಶುದ್ಧ ಪಟ್ಟಣವೇ ಅಂತ. ಯೆರೂಸಲೇಮು ಪರಿಶುದ್ಧ ಪಟ್ಟಣವ ಅಂದರೆ ಯೆರೂಸಲೇಮ್ ಆಗಿರ್ಬೋದು, ಚಿಯೋನು ಆಗಿರ್ಬೋದು, ಒಂದು ಪ್ರಾಂತಕ್ಕೆ ಒಂದು ಸ್ಥಳಕ್ಕೆ ಹೇಳಿರುವಂಥದ್ದು. ಯೆರೂಸಲೇಮ್ ಪಟ್ಟಣ ಇಲ್ಲಾಂದರೆ ಚಿಯೋನು ಪಟ್ಟಣ ಅದು ಪರಿಶುದ್ಧ ಪಟ್ಟಣನ. ದಾವೀದು ಪಟ್ಟಣ ಅಂದರೆ ದಾವೀದನು ಮಹಾರಾಜನಾಗಿರುವುದರಿಂದ ದಾವೀದನ ಪಟ್ಟಣ ಅಂದರೆ ಸರಿ ಇದೆ, ಹೌದಲ್ಲ? ದಾವೀದನ ಪಟ್ಟಣ ಅಂದರೆ ಓಕೆ. ದಾವೀದನ ಪಟ್ಟಣವಾಗಿರುವಂಥ ಚಿಯೋನ್ ನಗರ ಇಲ್ಲ ಯೆರೂಸಲೇಮ್ ನಗರ ಪರಿಶುದ್ಧ ಪಟ್ಟಣವೆಂದು ಯಾಕೆ ಬಂತು ಅನ್ನೋದನ್ನು ಗಮನಿಸೋಣ. ಇವಾಗ ಇನ್ನೊಂದು ಮಾತನ್ನು ನೋಡೋಣ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು ನೋಡಿ. ಕೀರ್ತನೆ ಗ್ರಂಥ 48ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿ ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು ಅಂತ ನೋಡಿ. ಪ್ರಿಯರಾದ ದೇವ್ರ ಮಕ್ಕಳಿರ, ಇದಕ್ಕೆ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವಸ್ತುತಿ ಪಾತ್ರನಾಗಿದ್ದಾನೆ. ರಾಜಾದಿ ರಾಜನ ಪಟ್ಟಣವಿರುವ ಚಿಯೋನು ಪರ್ವತವು, ಚಿಯೋನು ಪರ್ವತವು, ಯೆರೂಸಲೇಮ್ ಪರ್ವತವು, ಪರಿಶುದ್ಧ ಪರ್ವತವು, ಅದು ದೇವರ ನಗರಿ, ಅದು ಒಳ್ಳೆ ನಗರಿ ಅಂತ ಅನೇಕ ಸಾರಿ ಹೇಳಿದ್ದಾನೆ. ಇನ್ನೊಂದು ಮಾತು ಕೂಡ ಅದಕ್ಕೆ ಹೋಲಿಸಿದ್ದಾನೆ. ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಎಲ್ಲಿರುತ್ತೆ ಆ ಮಾತು? ಒಂದು ಸಾರಿ ಪ್ರಲಾಪಗಳು 4ನೇ ಅಧ್ಯಾಯ 18ನೇ ವಚನದಲ್ಲಿ ಅನಿಸುತ್ತೆ, ಅದು ಒಂದು ಸಾರಿ ನೋಡೋಣ, ಅಲ್ಲಿ ಕೂಡ ನೋಡೋಣ. ಪ್ರಲಾಪಗಳು 4ನೇ ಅಧ್ಯಾಯ 22ನೇ ವಚನ ಪ್ರಿಯರಿ, 22ನೇ ವಚನ. ಚಿಯೋನೆಂಬ ಯುವತಿಯೇ, ನಿನ್ನ ದೋಷ ಫಲವೆಲ್ಲ ಅನುಭವಿಸುತ್ತೀರುತ್ತಿ. ಚಿಯೋನಿ ನಗರಿ ಎಂಬ ಯುವತಿಯೇ ಅಂತ ಹೇಳ್ತಾನೆ. ಅಂದರೆ ಚಿಯೋನಿಗೆ ಯುವತಿ ಎಂದು. ಇನ್ನು ಕೆಲವು ಸಂದರ್ಭಗಳಲ್ಲಿ ಚಿಯೋನು ನಗರಕ್ಕೆ ಪತಿ ಅಂದರೆ ಪತ್ನಿ ತನ್ನ ಹೆಂಡತಿ ಎಂದು ಕೂಡ ಹೋಲಿಸ್ತಾನೆ. ಯೆರೂಸಲೇಮ್ ಪಟ್ಟಣಕ್ಕೆ ಇಲ್ಲಾಂದರೆ ಚಿಯೋನು ನಗರಿಗೆ ಇವರಿಗೆ ಹೋಲಿಸುವಂಥ ಏನು ಗೊತ್ತಾ? ಹೆಂಡತಿ ಎಂದು ಹೋಲಿಸ್ತಾನೆ, ಕನ್ನಿಕೆಗೆ ಹೋಲಿಸ್ತಾನೆ, ಪ್ರಿಯಳಿಗೂ ಹೋಲಿಸ್ತಾನೆ. ಹೀಗೆ ಆಮೇಲೆ ಬರ್ತಾ ಬರ್ತಾ ಈ ರೀತಿ ಇಂಥ ಮಾತುಗಳನ್ನು ಅಲ್ಲಿ ನೋಡ್ತಾ ಇರ್ತೀವಿ ಕೆಲವು ಸಂದರ್ಭಗಳಲ್ಲಿ. ಅದಕ್ಕೆ ಯಾವುದಕ್ಕಂತ ನೋಡುವಾಗ ಚಿಯೋನ್ ನಗರಿಗೆ ಒಂದು ಪ್ರಿಯಳಿಗೆ ಹೋಲಿಸುವಂಥದ್ದು, ಇಲ್ಲ ಕನ್ನಿಕೆಗೆ ಹೋಲಿಸುವಂಥದ್ದು, ಇಲ್ಲದಿದ್ದರೆ ಏನ್ರಿ ಯುವತಿಗೆ ಹೋಲಿಸುವಂಥದ್ದು, ಇಲ್ಲ ಮಕ್ಕಳಿಗೆ ಹೋಲಿಸುವಂಥದ್ದು, ಇವೆಲ್ಲ ಕೂಡ ನಾವು ನೋಡ್ತಾ ಇರ್ತೀವಿ ಹಳೆ ಒಡಂಬಡಿಕೆಯಲ್ಲಿ ಅಲ್ಲೆಲ್ಲಿ. ಇದೆಲ್ಲ ಯಾರಿಗಂತ ನೋಡುವಾಗ ಇಸ್ರಾಯೇಲ್ ಪ್ರಜೆಗಳಿಗೆ ಹೋಲಿಸಿರುವಂಥ ಮಾತು. ಆದರೆ ಸ್ಥಳಕ್ಕೆ ದಾವೀದ ನಗರವೆಂದು ಇಲ್ಲ ಪರಿಶುದ್ಧ ನಗರವೆಂದು, ಇದು ದೇವರ ನಗರಿ ಎಂದು ಎಲ್ಲ ಬಂದಿದೆ ಅಂದರೆ ಪ್ರಿಯರ ದೇವರ ಮಕ್ಕಳಿರ, ಅದು ಯಾಕೆ ಆ ಒಂದು ಹೆಸರು ಯಾಕೆ ಬಂದಿದೆ ಅಂತ ನೋಡುವಾಗ ಅಂದರೆ ಮೊದಲನೇದಾಗಿ ಇದೊಂದು ಕೂಡ ಅನುಮಾನ ಇರುತ್ತಲ್ಲ ನಮಗೆ. ಇದು ಎಲ್ಲಿಂದ ಅಂದರೆ ಈ ಚಿಯೋನಿ ನಗರಿ ಎನ್ನುವಂಥದ್ದು ಯಾವಾಗಲಿಂದ ಪ್ರಾರಂಭವಾಯಿತು, ಯೆರೂಸಲೇಮ್ ಪಟ್ಟಣ ಯಾವಾಗಲಿಂದ ಇತ್ತು ಅಂತ ಅದು ಕೂಡ ಒಂದು ಅನುಮಾನ ಇರುತ್ತೆ. ಅದನ್ನು ಕ್ಲಿಯರ್ ಮಾಡಿಕೊಂಡು ನಾವು ಹೋಗ್ಬಿಡೋಣ. ಯಾಕೆಂದರೆ 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಓದಿದ್ದೇವೆ, ಅಲ್ಲಿ ಒಂದು ನೋಡೋಣ ಪ್ರಿಯರೇ. 2ನೇ ಸಮುವೇಲನ ಗ್ರಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ 6ನೇ ವಚನ. ದಾವೀದನು ತನ್ನ ಜನರನ್ನು ಕರೆಕೊಂಡು ಯೆರೂಸಲೇಮಿನಲ್ಲಿದ್ದ ದೇಶದ ಮೂಲ ನಿವಾಸಿಗಳಾದ ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು. ಏನ್ರಿ? ಯೆಬೂಸಿಯರಿಗೆ ವಿರೋಧವಾಗಿ ಹೊರಟನು ಅಂದರೆ ಯಾರಿದ್ದಾರಂತಲ್ಲಿ?
ಯೆರೂಸಲೇಮ್ ಪಟ್ಟಣದಲ್ಲಿ ಯಾರಿದ್ದಾರೆ? ಯೆಬೂಸಿಯರಿದ್ದಾರಂತೆ. ಯೆರೂಸಲೇಮ್ ಪಟ್ಟಣ ಅಂದರೂ ಪಕ್ಕದಲ್ಲಿ ಇನ್ನೊಂದು ಹೆಸರು ಚಿಯೋನು ನಗರಿ ಅಂದರೂ ಕೂಡ ಅದಕ್ಕೆ ಹೋಲಿಸಿದ್ದಾನೆ ಪ್ರೇರೆ. ಆ ಪ್ರಾಂತದಲ್ಲಿ ಯಾರಿದ್ದಾರಂತ ಗೊತ್ತಾಗುತ್ತೆ? ಯೆಬೂಸಿಯರು. ಯೆಬೂಸಿಯರು ಯಾರು? ಅಲ್ಲಿ ಮೂಲ ನಿವಾಸಿಗಳು, ಆದಿ ನಿವಾಸಿಗಳೆಂದು, ಮೂಲ ನಿವಾಸಿಗಳೆಂದು ಅಲ್ಲಲ್ಲಿ ಕೇಳ್ತಾ ಇರ್ತೀವಿ ನೋಡಿ ನಾವು. ಇವಾಗ ಈ ಯೆರೂಸಲೇಮ್ ಪಟ್ಟಣದಲ್ಲಿ ದಾವೀದನು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಪ್ರಾರಂಭದಲ್ಲಿ ಯಾರಿದ್ದಾರೆ, ದಾವೀದನು ಅರಸನ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಯಾರಿದ್ದಾರೆ ಅಲ್ಲಿ ಅಂತ ನೋಡುವಾಗ ಯೆರೂಸಲೇಮ್ ಪಟ್ಟಣದಲ್ಲಿ, ಇಲ್ಲಾಂದರೆ ಚಿಯೋನ್ ನಗರದಲ್ಲಿ ಯಾರಿದ್ದಾರೆ ಅಂತ ನೋಡುವಾಗ ಯೆಬೂಸಿಯರು ಇದ್ದಾರಂತೆ. ಇವರು ಯಾರು? ಇವರು ಯಾರ ಸಂತಾನದವರು ಅಂತ ನೋಡುವಾಗ ಆದಿಕಾಂಡ 10ನೇ ಅಧ್ಯಾಯಕ್ಕೆ ಬರಬೇಕಾಗತ್ತೆ. ಆದಿಕಾಂಡ 10ನೇ ಅಧ್ಯಾಯ. ಇವ್ರು ಯಾರು? ಓಕೆನಾ? ಇವರು ಯಾರು, ಎಲ್ಲಿಂದ ಬಂದಿದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಾಗಬೇಕಾದ್ರೆ ಆದಿಕಾಂಡ 10ನೇ ಅಧ್ಯಾಯ 15ನೇ ವಚನವನ್ನು ನೋಡಿ. ಆದಿಕಾಂಡ 10ನೇ ಅಧ್ಯಾಯ 15ನೇ ವಚನ. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಯೆಬೂಸಿಯರು, ಅಮ್ಮೋನಿಯರು, ಗಿರ್ಗಾಷಿಯರು, ಹಿವ್ವಿಯರು, ಅರ್ಕಿಯರು, ಸಿನಿಯರು, ಅರ್ವಾದಿಯರು, ಚೆಮಾರಿಯರು, ಅಮಾತಿಯರು ಕಾನಾನಿನಿಂದ ಹುಟ್ಟಿದರು. ಕಾನಾನಿನಿಂದ ಹುಟ್ಟಿದರು ಅಂತ ಇರ್ತಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಕಾನಾನ್ ಎನ್ನುವಂಥದ್ದು ಯಾವುದಕ್ಕೆ ನೋಡ್ತಿದ್ದೀವಿ? ಕಾನಾನು ಎನ್ನುವಂಥದ್ದು ಒಂದು ದೇಶಕ್ಕೆ ನೋಡ್ತೀವಿ, ಹೌದಲ್ವಾ? ಕಾನಾನ್ ದೇಶ. ಈ ಕಾನಾನ್ ದೇಶವನ್ನು ಅಬ್ರಹಾಮನಿಗೆ ವಾಗ್ದಾನ ಮಾಡ್ತಾರೆ. ನಿನಗೆ ಶ್ರೇಷ್ಠವಾದಂಥ ದೇಶವನ್ನು ಕೊಡ್ತೀನಿ ಅಬ್ರಹಾಮನ್ ಅಂತ ಹೇಳಿ ಕೊಟ್ಟಿರ್ತಾರಲ್ವ, ಕಾನಾನ್ ದೇಶ. ಈ ಕಾನಾನ್ ದೇಶ ಇನ್ನೊಂದು ರೀತಿಯಲ್ಲಿ ಯಾವುದಕ್ಕೆ ಹೋಲಿಸ್ತಾನೆ? ಹಾಲು ಜೇನು ಹರಿಯುವಂಥ ದೇಶವನ್ನು ಹೋಲಿಸ್ತಾನೆ, ಹೌದಲ್ವ? ಕಾನಾನ್ ದೇಶ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಲಿಸ್ತಾರೆ. ಹಾಲು ಜೇನು ಹರಿಯುವಂಥ ದೇಶ. ಈ ಕಾನಾನ್ ಅಂತ ಯಾಕೆ ಬಂದಿದ್ದಂತ ನೋಡುವಾಗ ಏನ್ರಿ, ಈ ಕಾನಾನ್ ಇದ್ದಾನ, ಆದಿಕಾಂಡದಲ್ಲಿ ಕಾನಾನ್ ಇದ್ದಾನಲ್ಲ, ಈ ಕಾನಾನು ಆ ಭೂಭಾಗದಲ್ಲಿ ಬೆಳಿತಾನೆ, ಅಭಿವೃದ್ಧಿ ಆಗ್ತಾನೆ, ಆತನ ಸಂತಾನ ಬೆಳೆಯುವುದರಿಂದ ಅದಕ್ಕೆ ಕಾನಾನ್ ದೇಶವೆಂದು ಹೆಸರು ಬರುತ್ತೆ. ಕಾನಾನ್ ದೇಶವೆಂದು ಹೆಸರು ಬರುತ್ತೆ. ಆನಂತರ ಇಸ್ರಾಯೇಲ್ ದೇಶ ಅಂತ ಯಾವಾಗ ಬರುತ್ತೆ ಅಂತ ನೋಡುವಾಗ ಇಸ್ರಾಯೇಲರು ಕಾನಾನ್ ದೇಶಕ್ಕೆ ಹೆಜ್ಜೆ ಹಾಕಿದ ಮೇಲೆ ಆಮೇಲೆ ಕಾನಾನ್ ದೇಶ ಹೋಗಿ ಇಸ್ರಾಯೇಲ್ ದೇಶ ಎಂದು ಹೆಸರು ಬರುತ್ತೆ. ಅದಕ್ಕೇನೆ ಮೊಟ್ಟ ಮೊದಲು ಈ ಕಾನಾನ್ ಎನ್ನುವಂಥ ಈ ವ್ಯಕ್ತಿ ಆ ಪ್ರಾಂತದಲ್ಲಿ ಅಭಿವೃದ್ಧಿ ಆಗ್ತಾನೆ. ಅಭಿವೃದ್ಧಿ ಆಗಿರುವುದರಿಂದ ಕಾನಾನ್ ದೇಶ ಅಂದರೆ ಒಬ್ಬ ಮನುಷ್ಯನ ಹೆಸರು ಕಾನಾನ್ ದೇಶ. ಒಬ್ಬ ಮನುಷ್ಯನ ಹೆಸರು ಏನು ದೇಶ? ಕಾನಾನ್ ದೇಶವೆಂದು ಬರ್ತದೆ. ಈ ಕಾನಾನಿ ಎನ್ನುವಂಥ ಈ ವ್ಯಕ್ತಿ ಯಾರ ಮೂಲಕ ಜನಿಸಿದ್ದಾನೆ, ಯಾರು ತಂದೆ ಯಾರಂತ ನೋಡುವಾಗ ಆದಿಕಾಂಡ 10ನೇ ಅಧ್ಯಾಯ 6ನೇ ವಚನವನ್ನು ನೋಡಿ ಪ್ರಿಯರು. ಆಮನ್ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಹಿಮ್, ಪೂತ್, ಕಾನಾನ್ ಎಂಬುವರೇ. ಅಂದರೆ ಕಾನಾನ್ ಎಂಬುವಂಥ ಈ ಮನುಷ್ಯ ಯಾರ ಮಗನು ಅಂತ ನೋಡುವಾಗ ಆಮಾನನ ಮಗನು. ಕಾನಾನ್ ಎನ್ನುವಂಥ ಈ ಮನುಷ್ಯ ಯಾರ ಮಗನು? ಆಮಾನನು ಎಂಬುವಂಥ ತಂದೆ, ಅಂದರೆ ಆಮಾನನ ಮಗನು. ಆಮಾನನು ಯಾರ ಮಗನು? ಹಾಮಾನನು ಯಾರ ಮಗನು? ನೋಹಾನನ ಮಗನು. ಗೊತ್ತಲ್ವ? ಆಮಾನನು ಯಾರ ಮಗನು? ನೋಹಾನನ ಮಗನು. ನೋಹಾನನು ನೀತಿವಂತನು, ಭಕ್ತನಾಗಿರುವುದರಿಂದ ಆತನ ಕುಟುಂಬವನ್ನು ಉಳಿಸ್ತಾನೆ. ಉಳಿದಂಥ ಕುಟುಂಬ ಏನಾಗುತ್ತೆ? ಸಂಪೂರ್ಣವಾಗಿ ನಾಶವಾಗುತ್ತೆ. ಇವಾಗ ಉಳಿದಿರುವಂಥ ಕುಟುಂಬ ನೋಹಾನನ ಕುಟುಂಬ. ನೋಹಾನನಿಗೆ 3 ಮಂದಿ ಮಕ್ಕಳು. ಆ 3 ಮಂದಿ ಮಕ್ಕಳಲ್ಲಿ ಒಬ್ಬ ಮಗನ ಹೆಸರು ಹಾಮಾನನು. ಹಾಮಾನನಿಗೆ ಕಾನಾನ್ ಎಂಬುವಂಥ ಮನುಷ್ಯನು ಹುಟ್ಟುತ್ತಾನೆ. ಆ ಕಾನಾನ ಮೂಲಕ ಹುಟ್ಟಿರುವಂಥ ಸಂತತಿಯವರೇ ಯೆಬೂಸಿಯರು. ಯಾರು? ಯೆಬೂಸಿಯರು. ಕಾನಾನ್ ಎನ್ನುವಂಥ ಈ ಮನುಷ್ಯನೊಂದು ಪ್ರಾಂತದಲ್ಲಿ ಹೋಗ್ತಾನೆ. ಆ ಪ್ರಾಂತದಲ್ಲಿ ಸಂತಾನ ಬೆಳೆಯುತ್ತೆ. ಆ ಸಂತಾನ ಬೆಳೆದಾಗ ಈ ತಂದೆ ಹೆಸರು ಕಾನಾನನ ಹೆಸರೇ ಆ ದೇಶಕ್ಕೆ ಇಡುವಂಥದ್ದು ನಡೆಯುತ್ತೆ ರೀ. ಆ ಭೂಭಾಗದಲ್ಲಿ ಚಿಯೋನಿ ನಗರ ಅಂತಿದೆಯಲ್ಲ, ಈ ಚಿಯೋನಿ ನಗರ ಇಲ್ಲಾಂದರೆ ಯೆರೂಸಲೇಮ್ ಪಟ್ಟಣ ಅಂತಿದೆಯಲ್ಲ, ಈ ಯೆರೂಸಲೇಮ್ ಪಟ್ಟಣದಲ್ಲಿ ಇಲ್ಲ ಈ ಚಿಯೋನಿ ನಗರದಲ್ಲಿ ಯಾರು ನಿವಾಸ ಮಾಡ್ತಾ ಇರ್ತಾರೆ, ಮೂಲ ನಿವಾಸಿಗಳು ಯಾರಂತ ನೋಡುವಾಗ ಹಾಮಾನನ ಮಗನಾಗಿರುವಂಥ ಕಾನಾನನ ಮಕ್ಕಳಾಗಿರುವಂಥ ಯೆಬೂಸಿಯರು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಯೆಬೂಸಿಯರು ಇರುವಂಥ ಆ ಪ್ರಾಂತವನ್ನು ಯಾರು ಸ್ವಾಧೀನ ಮಾಡಿಕೊಳ್ತಾರಂತ ನೋಡುವಾಗ ದಾವೀದನು ಸ್ವಾಧೀನ ಮಾಡಿಕೊಳ್ಳುವಂಥದ್ದು.
ಯಾರು ಸ್ವಾಧೀನ ಮಾಡ್ಕೊಳ್ತಾರೆ? ದಾವೀದನು ಸ್ವಾಧೀನ ಮಾಡಿಕೊಂಡ ನಂತರ ಅಲ್ಲಿ ಅರಮನೆಯನ್ನು ಕಟ್ಟಿಸ್ಕೊಳ್ತಾನೆ. ಅರಮನೆಯನ್ನು ಕಟ್ಟಿಸಿಕೊಂಡ ನಂತರ ಅದು ಯಾರ ನಗರ ಆಗುತ್ತೆ? ದಾವೀದನ ನಗರ. ಚಿಯೋನ ನಗರ, ಯೆರೂಸಲೇಮ್ ನಗರ ಯಾರ ನಗರ? ದಾವೀದನ ನಗರ. ದಾವೀದನ ನಗರವಾಗಿರುವಂಥ ಈ ನಗರ ಪರಿಶುದ್ಧ ನಗರವೆಂದು, ಪರಿಶುದ್ಧ ಪಟ್ಟಣವೆಂದು ಯಾಕಾಗಿದೆ? ದಾವೀದನ ನಗರವೆನ್ನುವಂತ ಕರೆಯಲ್ಪಡುತ್ತಿರುವಂಥ ಇದು ಚಿಯೋನಿ ನಗರ, ಇಲ್ಲಾಂದರೆ ಪರಿಶುದ್ಧ ನಗರ ಎಂದು ಯಾಕೆ ಕರೆಯಲ್ಪಟ್ಟಿದೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರಿ ಏನ್ರಿ, ಅಲ್ಲಿ ಯೋಬುಸಿಯರನ್ನು ನೋಡಿ ಪರಿಶುದ್ಧ ಪಟ್ಟಣ ಅಂತ ಹೇಳಿದ್ದಾರ? ಇಲ್ಲ. ಹೋಗ್ಲಿ ದಾವೀದನನ್ನು ನೋಡಿ ಹೇಳಿದ್ದಾರಾ? ಅಲ್ಲ. ಮತ್ತೇನಂತ ನೋಡುವಾಗ ಅಲ್ಲಿ ಏನು ನಡೆದಿದೆ ಅಂತ ನೋಡುವಾಗ 6ನೇ ಅಧ್ಯಾಯ, ಸಮುವೇಲನ 2ನೇ ಗ್ರಂಥ 6ನೇ ಅಧ್ಯಾಯ 12ನೇ ವಚನಕ್ಕೆ ಬರೋಣ. ಇವಾಗ ಸಮುವೇಲ 2ನೇ ಸಮುವೇಲನು 6ನೇ ಅಧ್ಯಾಯ 12ನೇ ವಚನವನ್ನು ನೋಡಿ ಪ್ರಿಯರೇ. ಯೆಹೋವನು ಹೀಗೆ ತನ್ನ ಮಂಜೂಸದ ದೆಸೆಯಿಂದ ಒಬೆದೆದೋಮನನ್ನು ಅವನಿಗಿರುವುದೆಲ್ಲವನ್ನು ಆಶೀರ್ವದಿಸಿದ್ದಾನೆಂಬ ವರ್ತಮಾನವು ದಾವೀದನಿಗೆ ಮುಟ್ಟಿದಾಗ ಅವನು ಹೋಗಿ ಒಬೆದೆದೋಮನ ಮನೆಯಲ್ಲಿದ್ದ ದೇವರ ಮಂಜೂಸನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು. ಯೆಹೋವನ ಮಂಜೂಸನ್ನು ಹೊತ್ತವರು 6 ಹೆಜ್ಜೆ ನಡೆದ ನಂತರ ದಾವೀದನು ಒಂದು ಎತ್ತನ್ನು ಕೊಬ್ಬಿದ ಕುರಿಯನ್ನು ಯಜ್ಞ ಮಾಡಿದನು. ಓಕೆ, ಒಟ್ಟಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ದಾವೀದನ ನಗರಕ್ಕೆ ಏನು ತರ್ತಾ ಇದ್ದಾರೆ? ಮಂಜೂಸವನ್ನು. ಮಂಜೂಸು ಎಲ್ಲಿದೆ ಅಂತ ನೋಡುವಾಗ ಏನ್ರಿ, ಯಾರ ಕಾಲದಲ್ಲಿ? ಸಮುವೇಲನ್ ಇರ್ತಾನಲ್ಲ, ಸಮುವೇಲನು ಇನ್ನೂ ಮಗುವಾಗಿದ್ದಾಗ, ಚಿಕ್ಕ ಬಾಲಕನಾಗಿದ್ದಾಗ ಏಲಿ ಎಂಬುವಂಥ ಒಬ್ಬ ಯಾಜಕನಿರ್ತಾನೆ, ಆತನ ಮಕ್ಕಳಿರ್ತಾರೆ. ಅವರ ಕಾಲದಲ್ಲಿ ಅಲ್ಲಿ ನಾಶ ಬರುತ್ತೆ, ಫಿಲಿಸ್ಟಿಯರ ಮೂಲಕ ನಾಶ ಬಂದಾಗ ಈ ಮಂಜೂಸನ್ನು ಎತ್ಕೊಂಡು ಹೋಗಿರ್ತಾರೆ. ಮಂಜೂಸನ್ನು ಏನು ಮಾಡಿರ್ತಾರೆ ಗೊತ್ತಾ? ತಗೊಂಡೋದಾಗ ಅವ್ರಿಗೇನು ಸುಖ ಇಲ್ಲ, ಅವ್ರಿಗೂ ನಾಶ ಇರುತ್ತೆ ಅಲ್ಲಿ. ಅದೆಲ್ಲಿ ಏನಪ್ಪ ಅಂತಂದರೆ, ಈ ಮೊದಲಿನ ಸಮುವೇಲನು 3ನೇ ಅಧ್ಯಾಯ 4ನೇ ಅಧ್ಯಾಯ ನೋಡ್ಕೊಂಡು ಹೋದರೆ ಅಲ್ಲಿ ಫಿಲಿಸ್ಟಿಯರಿಗೂ ಇಸ್ರಾಯೇಲ್ರಿಗೂ ಯುದ್ಧ ನಡೆಯುತ್ತೆ. ಫಿಲಿಸ್ಟಿಯರು ಬಂದು ಏನ್ರಿ, ಮಂಜೂಸ್ ಇರುತ್ತಲ್ಲ, ದೇವರ ಮಂಜೂಸ್ ಇರುತ್ತಲ್ಲ, ಅದನ್ನು ತಗೊಂಡು ಹೋಗ್ತಾರೆ. ಏಲಿ ಅಂತಿರ್ತಾರಲ್ಲ, ಆತನನ್ನು ಆತನ ಮಕ್ಕಳನ್ನು ಸಂಪೂರ್ಣವಾಗಿ ನಾಶ ಮಾಡಿ ಹೋಗುವಂಥದ್ದು ನಡೆಯುತ್ತೆ. ಅದು ಬೇರೆ ಕಡೆ ಇರುತ್ತೆ. ಅಲ್ಲಿರುವಂಥ ಒಂದು ಮಂಜೂಸನ್ನು ಯಾರು ತೊಗೊಂಡು ಬರ್ತಾರೆ ಅಂತ ನೋಡುವಾಗ ದಾವೀದನು ತೊಗೊಂಡು ಬಂದು ತನ್ನ ನಗರದಲ್ಲಿ ಸೇರಿಸ್ಕೊಳ್ಳುವಂಥದ್ದು. ದಾವೀದನು ಎಲ್ಲಿ ಸೇರಿಸ್ಕೊಳ್ಳುವಂಥದ್ದು? ತನ್ನ ನಗರದಲ್ಲಿ. ಯಾಕಂದರೆ ಇದು 5ನೇ ಅಧ್ಯಾಯ 6ನೇ ಅಧ್ಯಾಯ 5ನೇ ಅಧ್ಯಾಯ ನೋಡ್ಕೊಂಡು ಹೋದರೆ ಕೆಲವು ವಿಷಯಗಳು ಗೊತ್ತಾಗುತ್ತೆ, ಮಂಜೂಸ್ ಎಲ್ಲಿದೆ ಏನು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಅದು ಮತ್ತೊಂದು ಸಾರಿ ನಾವು ವಿವರಣೆ ಕೊಡೋಣ, ಮತ್ತು ತುಂಬ ಒಳಗಡೆ ಹೋಗಬೇಕಾದ್ರೆ ಟೈಮ್ ಬಹಳ ಆಗುತ್ತೆ. ಗಮನಿಸ್ರಿ ಪ್ರಿಯರಾದ ದೇವರ ಮಕ್ಕಳಿಗೆ. ಇವಾಗ ಮಂಜೂಸು ಎನ್ನುವಂಥ ಇದಿದೆಯಲ್ಲ, ಮಂಜೂಸು ಅಂದರೆ ದೇವರ ಶಾಸನ, ಧರ್ಮಶಾಸ್ತ್ರ. ಅಂದರೆ ಸೀನಾಯಿ ಬೆಟ್ಟದಲ್ಲಿ ಮೋಶೆ ಮೂಲಕ ಬರೆಸಿರ್ತಾರಲ್ವ, ಕಲ್ಲಿನ ಹಲಿಗೆಯ ಮೇಲೆ ದೇವರ ಶಾಸನಗಳಿದೆಯಲ್ಲ, ಅಲ್ಲಿ ಆ ಒಂದು ಕಲ್ಲಿನ ಹಲಿಗೆಯಲ್ಲಿರುತ್ತೆ, ಆ ಮಂಜೂಸು ಪೆಟ್ಟಿಯಲ್ಲಿ ಇಟ್ಟಿರ್ತಾರೆ. ಆ ಮಂಜೂಸು ಪೆಟ್ಟಿಯನ್ನು ತಗೊಂಡು ಬಂದು ದಾವೀದನು ತನ್ನ ನಗರದಲ್ಲಿ ಒಂದು ಗುಡಾರವನ್ನು ಏರ್ಪಾಟ್ ಮಾಡಿ ತನ್ನ ನಗರದಲ್ಲಿ ಇರಿಸಿರುವುದರಿಂದ ಅಂದಿನಿಂದ ಅದಕ್ಕೆ ಏನಪ್ಪ ಅಂತ ನೋಡುವಾಗ ದಾವೀದನ ನಗರಕ್ಕೆ ಇದು ದೇವರ ನಗರಿ ಅಂತ. ಯಾಕೆಂದರೆ ದೇವರ ಶಾಸನ, ಧರ್ಮಶಾಸ್ತ್ರ ಅಲ್ಲಿ ಇರುವುದರಿಂದ. ಎರಡನೇದಾಗಿ ಅದೇ ಪ್ರಾಂತದಲ್ಲಿ ಒಂದು ಆ ಯೆರೂಸಲೇಮ್ ನಗರದಲ್ಲಿ ದೇವರ ಮಂದಿರ, ದೇವ್ರಿಗೋಸ್ಕರ ಸೊಲೊಮೋನನು ಮಂದಿರವನ್ನು ಕಟ್ತಾರೆ. ದೇವ್ರಿಗೋಸ್ಕರ ಸೊಲೊಮೋನನು ಮಂದಿರವನ್ನು ಕಟ್ಟಿರೋದರಿಂದ ಅಲ್ಲಿ ಏನು ಹೆಸರು ಬರುತ್ತೆ ಅಂದರೆ ದೇವರ ನಗರಿ ಎಂದು, ಇಲ್ಲ ಪರಿಶುದ್ಧ ನಗರಿ ಎಂದು, ಇಲ್ಲ ಅಂದರೆ ಇನ್ನು ಅನೇಕ ರೀತಿಯಲ್ಲಿ ಅಲ್ಲಿ ಕರೆಯಲ್ಪಡ್ತಾರೆ. ಅನೇಕ ರೀತಿಯಲ್ಲಿ ಬರುತ್ತೆ ಅದಕ್ಕೆ ಹೆಸರು, ಯೆರೂಸಲೇಮ್ ಪಟ್ಟಣಕ್ಕೆ, ಇಲ್ಲ ಚಿಯೋನ ನಗರಿಗೆ. ಯಾವುದ್ರ ಮೂಲಕ ಅಂತ ನೋಡುವಾಗ ದೇವರ ಮಂಜೂಸು ಪೆಟ್ಟಿಗೆ ಇರುವುದರಿಂದ, ಅಲ್ಲಿ ದೇವರ ಆರಾಧನೆಯಲ್ಲಿ ಪ್ರಾರಂಭವಾಗಿರುವುದರಿಂದ, ಅದೇ ಪ್ರಾಂತದಲ್ಲಿ ಒಂದು ದೇವರಿಗೋಸ್ಕರ ಮಂದಿರವನ್ನು ಕಟ್ತಾರೆ ನೋಡಿ. ಆ ಮಂದಿರವನ್ನು ಕಟ್ಟಿರೋದರಿಂದ ಆ ಪ್ರಾಂತಕ್ಕೆ ದೇವರ ನಗರಿ ಎಂದು, ಪರಿಶುದ್ಧ ನಗರಿ ಎಂದು, ದಾವೀದನ ನಗರಿ ಎಂದು, ಯೆಹೂದ್ಯರ ನಗರಿ ಎಂದು, ಯೂದಾ ನಗರಿ ಎಂದು, ಸೂರತಿ ನಗರಿ ಎಂದು, ಉತ್ತಮವಾದಂಥ ನಗರಿ ಎಂದು, ಪರಿಶುದ್ಧ ಪಟ್ಟಣವೆಂದು ಕರೆ. ಯಾಕೆ ಅದು ಪರಿಶುದ್ಧ ಪಟ್ಟಣವೆಂದು ಕರೆಯಲ್ಪಟ್ಟಿದೆ ಅಂದರೆ, ಟೋಟಲ್ ಪ್ರಪಂಚದಲ್ಲಿ ಎಲ್ಲಿ ಇಲ್ಲಲಾರ್ದಂಥ ಒಂದು ದೊಡ್ಡ ಸ್ಥಾನ ಆ ಯೆರೂಸಲೇಮ್ ಪಟ್ಟಣದಲ್ಲಿದೆ.
ಪ್ರಪಂಚದಲ್ಲಿ ಏನ್ರಿ ಇಂಥ ದೊಡ್ಡ ಭಾಗ್ಯ ಇಲ್ಲ ರೀ. ಯಾಕೆಂದರೆ ದೇವರು ನೇರವಾಗಿ ಬರೆಸಿರುವಂಥ ಧರ್ಮಶಾಸ್ತ್ರ ಇದೆಯಲ್ಲ, ಕಲ್ಲಿನ ಮೂಲಕ ಬರೆಸಿರುವಂಥದ್ದು, ಮೋಶೆ ಮೂಲಕ ಬರೆಸ್ತಾರಲ್ಲ, ಆ ಮೋಶೆ ಮೂಲಕ ಬರೆಸಿರುವಂಥ ಕಲ್ಲಿನ ಮೇಲೆ ಬರೆಸಿರುವಂಥ ಆಜ್ಞೆಗಳಿರುತ್ತಲ್ಲ, ಅದು ಆ ಒಂದು ಯೆರೂಸಲೇಮ್ ನಗರದಲ್ಲಿ ಇರುವುದರಿಂದ ಅದಕ್ಕೆ ಪರಿಶುದ್ಧ ನಗರಿ ಎಂದು, ದೇವರ ನಗರಿ ಎಂದು, ಚಿಯೋನಿ ನಗರಿ ಎಂದು ಅದಕ್ಕೆ ಅನೇಕ ರೀತಿಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಅದಕ್ಕೆ ಬರುವಂಥದ್ದು. ಪ್ರಿಯರ ದೇವರ ಮುಖ್ಯ ಉನ್ನತ ಹೆಸರು. ಇದೇನಾಗುತ್ತೆ ಈ ನಗರಿ? ದೇವರ ಪರಿಶುದ್ಧ ನಗರಿಯಾಗಿರುವಂಥ ಇದು ಏನಾಗುತ್ತೆ? ಹಾಗೆ ಇರುತ್ತಾ ಅಥವಾ ಹಾಳಾಗುತ್ತಂತ ನೋಡುವಾಗ ಎಷ್ಟೋ ಸಾರಿ ಹೇಳಿದ್ದೀವಿ, ಹೌದಲ್ವ? ಈ ಪರಿಶುದ್ಧ ನಗರಿಯಾಗಿರುವಂಥ ಇದು, ದೇವರ ನಗರಿಯಾಗಿರುವಂಥ ಇದು, ಶ್ರೇಷ್ಠ ನಗರಿಯಾಗಿರುವಂಥ ಇದು ಏನಾಗಿದೆ ಎನ್ನುವಂಥ ವಿಷಯವನ್ನು ಒಂದು ಮಾತು ಯೆಶಾಯನ ಮೂಲಕ ಬರೆಸ್ತಾರೆ. ನೋಡೋಣ ಆ ಮಾತನ್ನು. ಯೆಶಾಯನ ಮೂಲಕ ನೋಡೋಣ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ ಏನ್ರಿ? ಯೆಶಾಯನ ಗ್ರಂಥ 1ನೇ ಅಧ್ಯಾಯ ಅದಕ್ಕೆ ಎಂಥ ಮಾತು ಹೇಳ್ತಾ ಇದ್ದಾರೆ ಒಂದು ಸಾರಿ ನೋಡೋಣ. ಪ್ರಿಯರ ದೇವರ ಮಕ್ಕಳಿಗೆ 1ನೇ ಅಧ್ಯಾಯ 21ನೇ ವಚನ ನೋಡೋಣ. 1ನೇ ಅಧ್ಯಾಯ 21. ಅಂದರೆ ಪರಿಶುದ್ಧ ನಗರಿ ಎಂದು, ದೇವರ ನಗರಿ ಎಂದು ಕರೆಯಲ್ಪಟ್ಟಿದೆಯಾ? ದಾವೀದ ಮಹಾನಗರಿ ಎಂದು ಕರೆಯಲ್ಪಟ್ಟಿದೆಯಾ? ಹೌದು. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ. ಬಾಬಾ ನೋಡಿದ್ರೆ ಏನಾಗಿದೆ ಅಂತೀರಿ? ಸುವ್ರತಿಯಾದಂಥ ಅಂದರೆ ಪರಿಶುದ್ಧವಾದಂಥ ನಗರಿ, ಪರಿಶುದ್ಧವಾದಂಥ ನಗರಿ, ಸುವ್ರತೆಯಾಗಿರುವಂಥ ಈ ನಗರಿ ಏನಾಗಿದ್ದಾಳಂತೆ? ನಗರ ಸೂಳೆಯಾಗಿದೆಯಾ? ಅಂದರೆ ಆ ನಗರಕ್ಕೆ ಹೆಸರು, ಆ ನಗರಕ್ಕೆ ಪರಿಶುದ್ಧವಾದಂಥ ಹೆಸರು ಯಾಕೆ ಬಂದಿದೆ ಅಂತ ನೋಡುವಾಗ, ಅಲ್ಲಿ ಭಕ್ತರು ಇರುವುದರಿಂದ, ಅವರ ಮಧ್ಯದಲ್ಲಿ ಪರಿಶುದ್ಧವಾದಂಥ ದೇವರ ಶಾಸನ ಮಂಜೂಸು ಇರುವುದರಿಂದ ಅದಕ್ಕೆ ಸೂರತಿಯಾದಂಥ ನಗರಿ, ಪರಿಶುದ್ಧವಾದಂಥ ನಗರಿ, ದೇವರ ನಗರಿ. ಅರ್ಥ ಆಗುತ್ತಾ? ಅಯ್ಯೋ, ಸೂರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿದ ಧರ್ಮಕ್ಕೆ ನೆಲೆಯಾಗಿದ್ದವಳು ಹೀಗೆ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ಅಂದರೆ ಈ ನಗರದಲ್ಲಿ, ಅಂದರೆ ಚಿಯೋನ್ ನಗರದಲ್ಲಿ, ಯೆರೂಸಲೇಮ್ ನಗರದಲ್ಲಿ ಏನಿದೆ? ಪರಿಶುದ್ಧತೆ, ಧರ್ಮ, ಅಂದರೆ ಧರ್ಮಶಾಸ್ತ್ರ, ದೇವರ ಧರ್ಮವನ್ನು ಇರುವಂಥ ಆ ಒಂದು ಸ್ಥಳ, ದೇವರ ಶಾಸ್ತ್ರವನ್ನು ತುಂಬಿಕೊಂಡಿರುವಂಥ ಆ ಒಂದು ಪ್ರಾಂತ್ಯ, ಧರ್ಮವನ್ನು ಅಲ್ಲಿಂದ ಹೋಗುವಂಥದ್ದು, ಅದು ಏನಾಗಿದೆ ಅಂತ ನೋಡುವಾಗ ಏನ್ರಿ? ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅಯ್ಯೋ, ಸುವ್ರತೆಯಾಗಿದ್ದ ನಗರಿಯು ಸೂಳೆಯಾದಳಲ್ಲ, ನ್ಯಾಯದಿಂದ ತುಂಬಿ ಧರ್ಮಕ್ಕೆ ನೆಲೆಯಾಗಿದ್ದವಳು ಈಗ ಕೊಲೆಪಾತಕರಿಗೆ ನೆಲೆಯಾಗಿದ್ದಾಳೆ. ನಿನ್ನ ಬೆಳ್ಳಿಯು ಕಂದಾಯಿತು, ನಿನ್ನ ದ್ರಾಕ್ಷಾರಸವು ನೀರಾಯಿತು, ನಿನ್ನ ಅಧಿಕಾರಿಗಳು ದ್ರೋಹಿಗಳು, ಕಳ್ಳರ ಗೆಳೆಯರು ಆಗಿದ್ದಾರೆ. ಪ್ರತಿಯೊಬ್ಬನು ಕಾಣಿಕೆಗಳನ್ನು ಆಶಿಸಿ ಲಂಚಗಳನ್ನು ಹುಡುಕುವನು, ಅನಾಥರಿಗೆ ನ್ಯಾಯ ತೀರಿಸರು, ವಿಧಿವರ ವ್ಯಾಜ್ಯವ ಅವರ ಮನಸ್ಸಿಗೆ ಬಾರದು. ಅಂದರೆ ಒಳ್ಳೆ ನಗರ ಏನಾಗಿದೆಯಂತೆ? ಕೆಟ್ಟೋಗಿದೆ. ಪರಿಶುದ್ಧವಾದಂಥ ನಗರದಲ್ಲಿ ದೇವರ ಮಂಜೂಸಿ ಇರುವಂತಹ ನಗರ, ದೇವರ ಶಾಸನ ಇರುವಂತಹ ನಗರ, ದೇವರ ಧರ್ಮ ಇರುವಂತಹ ನಗರ ಏನು ಮಾಡಬೇಕು? ಕಾಪಾಡಿಕೊಳ್ಬೇಕಲ್ಲ. ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ಇಸ್ರಾಯೇಲ್ ಜನಾಂಗದವರಿಗೆ, ಯೆಹೂದ್ಯರಿಗೆ ಇರುವಾಗ ಇವರು ಏನಾಗಿದ್ದಾರಂತ ನೋಡುವಾಗ, ನಮ್ಮ ಬಳಿಯಲ್ಲಿ ದೇವರ ಧರ್ಮಶಾಸ್ತ್ರ ಇದೆ ಅಂತ ಹೇಳಿಕೊಂಡು, ನಾವು ಪರಿಶುದ್ಧರಂತೆ ಹೇಳಿಕೊಂಡು, ನಮ್ಮ ಬಳಿಯಲ್ಲಿ ದೇವರು ಇದ್ದಾರಂತೆ ಹೇಳಿಕೊಂಡು ಏನಾಗಿದ್ದಾರಂತೆ? ಕೊಲೆಪಾತಕರಿಗೆ ನೆಲೆಯಾಗಿದ್ದಾರೆ. ಒಂದ್ಸರಿ ಆಲೋಚನೆ ಮಾಡಿ. ವ್ಯಭಿಚಾರಿಗಳಿಗೂ, ಕೊಲೆಪಾತಕರಿಗೂ, ಲಂಚಕೋರರಿಗೂ ಆ ಸ್ಥಳ ಏನಾಗಿದೆ ಅಂತ ನೋಡುವಾಗ ತುಂಬಿಕೊಂಡಿದೆ.